ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಕೀ ಉತ್ತರಗಳನ್ನು ನೋಡೋಣ. ನೋಡಿ, ಇಲ್ಲಿ ಏನು ಮಾಡಲಾಗಿದೆ ಅಂದರೆ ಭೌತ ವಿಜ್ಞಾನ ಅಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳನ್ನು ಸಪ್ರೇಟಾಗಿ ತೆಗೆದುಕೊಂಡು ನೀಟಾಗಿ ಪ್ರಶ್ನೋತ್ತರಗಳನ್ನು ಮಾಡಲಾಗಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ನೋಡಿ, ಮೊದಲನೇ ಪ್ರಶ್ನೆ ಏನಿದೆ, ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಧ್ರುವ. ಉತ್ತರ ಯಾವುದಿದೆ? ಬಿ, ಧ್ರುವ. ಓಮ್ನ ನಿಯಮವು ಇವುಗಳ ನಡುವಿನ ಸಂಬಂಧವನ್ನು ಕೊಡುತ್ತದೆ. ಯಾವುದು? ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ. ಆಪ್ಷನ್ ಸಿ. ಇನ್ನು ಎರಡನೇದರಲ್ಲಿ ನೋಡಿ, ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದಲ್ಲಿ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ರಿಯೋಸ್ಟ್ಯಾಟ್ ಬದಲಾಯಿಸಬಹುದಾದ ರೋಧದ ಚಿಹ್ನೆಯ ಚಿತ್ರವನ್ನು ಬರೆಯಿರಿ ಎಂದಿದ್ದಾರೆ. ಇಲ್ಲಿ ಚಿತ್ರವನ್ನು ಬರೆಯಲಾಗಿದೆ, ಅದನ್ನು ನೀವು ನೋಡಬಹುದು. ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಗುಣಗಳನ್ನು ಬರೆಯಿರಿ ಅಂತಂದಿದ್ದಾರೆ. 4 ಗುಣಗಳನ್ನು ಬರೆದಿದೆ. ನಿಮಗೆ ನೆನಪಾಗುವಂತಹ 2 ಗುಣಗಳನ್ನು ಬರೆಯಬಹುದು. ಕಾಂತೀಯ ಬಲರೇಖೆಗಳು ಉತ್ತರದಿಂದ ದಕ್ಷಿಣಕ್ಕೆ ಇರುತ್ತವೆ. ಕಾಂತೀಯ ಬಲರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ. ಕಾಂತೀಯ ಬಲರೇಖೆಗಳು ಹೆಚ್ಚಾಗಿರುವ ಪ್ರದೇಶದಲ್ಲಿ ಕಾಂತಕ್ಷೇತ್ರ ಹೆಚ್ಚಾಗಿರುತ್ತದೆ. ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿವೆ. ನೋಡಿ, ಇವುಗಳಲ್ಲಿ ಯಾವುದಾದರೂ 2 ಗುಣಗಳನ್ನು ನೀವು ಬರೆದರೆ ನಿಮಗೆ ಅಂಕಗಳು ದೊರೆಯುತ್ತವೆ. ಇನ್ನು ದೂರದೃಷ್ಟಿ ಅಂದ್ರೇನು? ಈ ದೋಷ ಉಂಟಾಗಲು 2 ಕಾರಣಗಳನ್ನು ತಿಳಿಸಿ. ಯಾವ ವ್ಯಕ್ತಿಗೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಂಡು ಹತ್ತಿರದ ವಸ್ತುಗಳು ಸ್ಪಷ್ಟವಾಗಿ ಕಾಣದಿದ್ದರೆ ಆ ಕಣ್ಣಿನ ದೋಷವನ್ನು ದೂರದೃಷ್ಟಿ ಎನ್ನುವರು. ಈ ದೋಷ ಉಂಟಾಗಲು 2 ಕಾರಣಗಳು: ಕಣ್ಣಿನ ಗುಡ್ಡೆಯ ಗಾತ್ರ ಸಾಮಾನ್ಯ ಗಾತ್ರಕ್ಕಿಂತ ಹೆಚ್ಚಾಗಿರುವುದರಿಂದ ಮತ್ತು ಮಸೂರದ ವಕ್ರತೆ ಹೆಚ್ಚಾಗಿರುವುದರಿಂದ. ಇನ್ನು ಕೆಳಗೆ ಕೊಟ್ಟಿರುವ ಮಂಡಲದ ಚಿತ್ರವನ್ನು ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದಿದ್ದಾರೆ. ಎಕ್ಸ್ ಮತ್ತು ವೈ ಬಿಂದುಗಳ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕನ್ನು ತಿಳಿಸಿ. ಕಾಂತಕ್ಷೇತ್ರದ ದಿಕ್ಕನ್ನು ನಿರ್ಧರಿಸಲು ಸಹಾಯ ಮಾಡಿದ ನಿಯಮವನ್ನು ನಿರೂಪಿಸಿ ಅಂತಂದಿದ್ದಾರೆ. ಎಕ್ಸ್ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಅಪ್ರದಕ್ಷಿಣೀಯವಾಗಿ ಹಾಗೂ ವಾಯು ಬಿಂದುವಿನಲ್ಲಿ ಪ್ರದಕ್ಷಿಣೀಯವಾಗಿ ಇರುತ್ತದೆ. ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕವನ್ನು ಹೆಬ್ಬೆರಳು ನೇರವಾಗಿರುವಂತೆ ಹಾಗೂ 4 ಬೆರಳುಗಳನ್ನು ಮಡಚಿಕೊಂಡು ಹಿಡಿದರೆ ಆಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸಿದರೆ ಮಡಚಿದ ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸುತ್ತವೆ. ಇದನ್ನು ಬಲಗೈ ಹೆಬ್ಬೆರಳು ನಿಯಮ ಎನ್ನುವರು. ನೋಡಿ, ಬಲಗೈ ಹೆಬ್ಬೆರಳು ನಿಯಮ ಎನ್ನುವರು. ಗ್ರಹ ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಸಂಪರ್ಕಿಸುವುದು ಉತ್ತಮ. ಈ ಕ್ರಮಕ್ಕೆ 2 ಕಾರಣಗಳನ್ನು ಕೊಡಿ ಎಂದರೆ ಸಮಾಂತರ ಕ್ರಮದಲ್ಲಿ ಜೋಡಿಸುವುದರಿಂದ ಉಪಕರಣಗಳು ತಮಗೆ ಅವಶ್ಯವಿದ್ದಷ್ಟು ವಿದ್ಯುತ್ ಪ್ರವಾಹವನ್ನು ಸೆಳೆದುಕೊಳ್ಳಬಹುದು. ಸಮಾಂತರ ಕ್ರಮದಲ್ಲಿ ಒಂದು ಉಪಕರಣ ಕಾರ್ಯನಿರ್ವಹಿಸದೇ ಇದ್ದರೂ ಕೂಡ ಉಳಿದ ಉಪಕರಣಗಳು ಕಾರ್ಯನಿರ್ವಹಿಸುತ್ತವೆ. ಈ ರೀತಿಯ ಸಂಪರ್ಕದಿಂದ ಕಾರ್ಯನಿರ್ವಹಿಸಿದ ಉಪಕರಣವನ್ನು ಸುಲಭವಾಗಿ ಪತ್ತೆ ಹಚ್ಚಬಹುದು. ಯಾವುದಾದ್ರೂ 2 ಕಾರಣಗಳನ್ನು ನೀವು ಬರಿಬೇಕು. ಇನ್ನು ಒಂದು ವಸ್ತುವನ್ನು ಪೀನ ಮಸೂರದ 2F1 ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ನೋಡಿ, ಈ ರೀತಿ ನೀವು ರೇಖಾಚಿತ್ರವನ್ನು ಬರೀಬೇಕು. ಇಲ್ಲಿ ಪ್ರತಿಬಿಂಬದ ಸ್ಥಾನ 2F2, ಇದು ನೋಡಿ 2F2. ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆ ಕೆಳಗೆ ಸತ್ಯ ಆಗಿರ್ತದೆ ಮತ್ತು ಇಲ್ಲಿ ತಲೆ ಕೆಳಗಾಗಿರ್ತದೆ ಪ್ರತಿಬಿಂಬದ ಸ್ವಭಾವ. ಬೆಳಕಿನ ವರ್ಣ ವಿಭಜನೆ ಎಂದರೇನು? ನಿಸರ್ಗದಲ್ಲಿ ಕಾಮನಬಿಲ್ಲಿನ ಉಂಟಾಗುವಿಕೆಯನ್ನು ವಿವರಿಸಿರಿ ಎಂದಿದ್ದಾರೆ. ಬಿಳಿ ಬೆಳಕನ್ನು ಗಾಜಿನ ಪಟ್ಟಕದ ಮೂಲಕ ಹಾಯಿಸಿದಾಗ ಬೆಳಕು 7 ಬಣ್ಣಗಳಾಗಿ ವಿಭಜನೆಯಾಗುತ್ತದೆ. ಇದನ್ನು ಬೆಳಕಿನ ವರ್ಣ ವಿಭಜನೆ ಎನ್ನುವರು. ಸಾಮಾನ್ಯವಾಗಿ ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ತುಂತುರು ಮಳೆಯಾಗುವ ಸಂದರ್ಭದಲ್ಲಿ ಕಾಮನಬಿಲ್ಲು ಉಂಟಾಗುತ್ತದೆ. ನಿಸರ್ಗದಲ್ಲಿ ಕಾಮನಬಿಲ್ಲು ಉಂಟಾಗಲು ಪ್ರಮುಖವಾಗಿ ಬೆಳಕಿನ 3 ವಿದ್ಯಮಾನಗಳು ಕಾರಣವಾಗಿವೆ: ವಕ್ರೀಭವನ ಪ್ರತಿಫಲನ ಮತ್ತು ಸಂಪೂರ್ಣ ಆಂತರಿಕ ಪ್ರತಿಫಲನ. ಇಲ್ಲಿ ಪ್ರತಿಯೊಂದು ನೀರಿನ ಹನಿಯು ಒಂದೊಂದು ಚಿಕ್ಕ ಪಟ್ಟಕದಂತೆ ಕೆಲಸ ಮಾಡುತ್ತದೆ. ಬೆಳಕು ನೀರಿನ ಹನಿಯನ್ನು ಪ್ರವೇಶ ಮಾಡುವಾಗ ಮೊದಲು ವಕ್ರೀಭವನಗೊಳ್ಳುತ್ತದೆ, ನಂತರ ಅದು ಸಂಪೂರ್ಣ ಆಂತರಿಕ ಪ್ರತಿಫಲನಗೊಂಡು ಮರಳಿ ಪ್ರತಿಫಲನಗೊಂಡಾಗ ಅದು 7 ಬಣ್ಣಗಳಾಗಿ ವಿಭಜನೆಯಾಗುತ್ತದೆ. ಇದರಿಂದ ಆಕಾಶದಲ್ಲಿ ಕಾಮನಬಿಲ್ಲು ಉಂಟಾಗುತ್ತದೆ. ಇನ್ನು ಅಥವಾ ಪ್ರಶ್ನೆ ಏನಿದೆ ನೋಡಿ, ಟಿಂಡಾಲ್ ಪರಿಣಾಮ ಎಂದರೇನು? ಶುಭ್ರ ಆಕಾಶದ ಬಣ್ಣವು ನೀಲಿಯಾಗಿದೆ, ಏಕೆ ವಿವರಿಸಿರಿ. ಕಲ್ಲಿನ ದ್ರಾವಣದಲ್ಲಿ ಬೆಳಕಿನ ಚದುರುವಿಕೆ ವಿದ್ಯೆಯನ್ನು ಟಿಂಡಾಲ್ ಪರಿಣಾಮ ಎನ್ನುವರು. ಆಕಾಶವು ಶುಭ್ರವಾಗಿರುವಾಗ
ವಾತಾವರಣದಲ್ಲಿನ ಕಣಗಳು ತುಂಬ ಚಿಕ್ಕದಾಗಿರುವುದರಿಂದ ಈ ಚಿಕ್ಕ ಕಣಗಳು ಬಿಳಿ ಬೆಳಕಿನಲ್ಲಿರುವ ನೀಲಿ ಬೆಳಕನ್ನು ಹೆಚ್ಚು ಚೆದರುವಂತೆ ಮಾಡುತ್ತವೆ. ಆದ್ದರಿಂದ ಈ ಸಮಯದಲ್ಲಿ ಆಕಾಶವು ನಮಗೆ ನೀಲಿಯಾಗಿ ಕಾಣುತ್ತದೆ. ಇನ್ನು ವಿದ್ಯುತ್ ಪ್ರವಾಹ ಇರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ ಎಂದು ತೋರಿಸುವ ಒಂದು ಪ್ರಯೋಗವನ್ನು ವಿವರಿಸಿರಿ ಎಂದಿದ್ದಾರೆ. ಇಲ್ಲಿ ಪ್ರಯೋಗದ ಹೆಸರು ನೋಡಿ. ಪ್ರಯೋಗದ ಹೆಸರು, ಪ್ರಯೋಗ ಮಾಡಬೇಕಾದ ಸಾಮಗ್ರಿಗಳು ಈ ರೀತಿ ನೀಟಾಗಿ ಬರೀಬೇಕು ನೀವು. ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿ ಇರಿಸಿದಾಗ ಅದು ಯಾಂತ್ರಿಕ ಬಲವನ್ನು ತೋರಿಸುತ್ತದೆ ಎಂದು ತೋರಿಸುವ ಪ್ರಯೋಗ. ಪ್ರಯೋಗ ಮಾಡಬೇಕಾದ ಸಾಮಗ್ರಿಗಳು ಬೇಕು. ಕುದುರೆ ಲಾಳಕಾಂತ, ಅಲ್ಯೂಮಿನಿಯಂ ಸರಳು, ವಾಹಕ ತಂತಿ, ಒತ್ತುಗುಂಡಿ, ಆಧಾರ ಸ್ತಂಭ, ಬ್ಯಾಟರಿ ಇತ್ಯಾದಿಗಳು ಬೇಕಾಗ್ತವೆ. ಪ್ರಯೋಗ ಮಾಡುವ ವಿಧಾನ: ಮೊದಲು ಕುದುರೆ ಲಾಳಕಾಂತವನ್ನು ಆಧಾರ ಸ್ತಂಭಕ್ಕೆ ಜೋಡಿಸಿಕೊಂಡು ಆ ಕುದುರೆ ಲಾಳಕಾಂತದ ಒಳಗಡೆ ವಾಹಕ ತಂತಿಯನ್ನು ಜೋಡಿಸಿಕೊಂಡಿರುವ ಅಲ್ಯೂಮಿನಿಯಂ ಸರಳನ್ನು ಇರಿಸಬೇಕು. ನಂತರ ಅಲ್ಯೂಮಿನಿಯಂ ಸರಳಿಗೆ ಸಂಪರ್ಕಿಸಿದ ಒಂದು ವಾಹಕ ತಂತಿಯನ್ನು ಬ್ಯಾಟರಿಯ ಧನ ತುದಿಗೆ ಹಾಗೂ ಇನ್ನೊಂದು ತುದಿಯನ್ನು ಒತ್ತುಗುಂಡಿಯ ಜೊತೆಗೆ ಬ್ಯಾಟರಿಯ ಋಣ ತುದಿಗೆ ಸಂಪರ್ಕಿಸಬೇಕು. ಒತ್ತುಗುಂಡಿಯನ್ನು ಹಾಕಿ ಅಲ್ಯೂಮಿನಿಯಂ ಸರಳಿನಲ್ಲಿ ವಿದ್ಯುತ್ ಪ್ರವಹಿಸುವಂತೆ ಮಾಡಿದಾಗ ಆ ಸರಳು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಇಲ್ಲಿ ಉಂಟಾಗುವ ಯಾಂತ್ರಿಕ ಬಲದ ದಿಕ್ಕನ್ನು ತಿಳಿಯಲು ಫ್ಲೆಮಿಂಗನ ಎರಡನೇ ನಿಯಮವನ್ನು ಎಡಗೈ ನಿಯಮದಿಂದ ತಿಳಿದುಕೊಳ್ಳಬಹುದು. ಇನ್ನು ಫಲಿತಾಂಶ ನೋಡಿ. ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನು ಕಾಂತಕ್ಷೇತ್ರದಲ್ಲಿರಿಸಿದಾಗ ಆ ವಾಹಕವು ಯಾಂತ್ರಿಕ ಬಲವನ್ನು ಅನುಭವಿಸುತ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದರೆ ಬೆಳಕಿನ ವಕ್ರೀಭವನ ನಿಯಮಗಳನ್ನು ತಿಳಿಸಿ ಎಂದಿದ್ದಾರೆ. ಸೀಮೆ ಎಣ್ಣೆಯಲ್ಲಿ ಚಲಿಸುತ್ತಿರುವ ಬೆಳಕಿನ ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ. ಆ ಬೆಳಕಿನ ಕಿರಣವು ಲಂಬದ ಕಡೆ ಬಾಗುವುದು ಅಥವಾ ನಂಬರಿಂದ ದೂರವಾಗುವುದು. ನೀರು ಮತ್ತು ಸೀಮೆ ಎಣ್ಣೆಯ ವಕ್ರೀಭವನ ಸೂಚ್ಯಂಕ ಕ್ರಮವಾಗಿ 1.33 ಮತ್ತು 1.44 ಇದೆ. ಬೆಳಕಿನ ವಕ್ರೀಕರಣದ ನಿಯಮಗಳು: ಪತನ ಕಿರಣ, ವಕ್ರೀಭವನ ಕಿರಣ, ನಿರ್ಗಮ ಕಿರಣ ಹಾಗೂ ಮಾಧ್ಯಮದ ಎರಡು ಮಾಧ್ಯಮಗಳ ಮೇಲ್ಮೈಗಳನ್ನು ಬೇರ್ಪಡಿಸುವ ಪತನ ಬಿಂದುವಿಗೆ ಎಳೆದ ಲಂಬ ಮೂರೂ ಒಂದೇ ಸಮತಲದಲ್ಲಿ ಇರುತ್ತವೆ. ಒಂದು ಜೋಡಿ ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಒಂದೇ ಬಣ್ಣದ ಬೆಳಕನ್ನು ಹಾಯಿಸಿದಾಗ ಪತನ ಕೋನದ ಸೈನ್ ಹಾಗೂ ವಕ್ರೀಭವನ ಕೋನದ ಸೈನ್ ಇವುಗಳ ಅನುಪಾತ ಸ್ಥಿರವಾಗಿರುತ್ತದೆ. ಇದನ್ನೇ ಸ್ನೇಲ್ಸ್ ನಿಯಮ ಎನ್ನುವರು. ಬೆಳಕು ಸೀಮೆ ಎಣ್ಣೆಯಲ್ಲಿಂದ ನೀರಿನ ಕಡೆಗೆ ಚಲಿಸುವಾಗ ಬೆಳಕು ಲಂಬದಿಂದ ದೂರವಾಗುತ್ತದೆ. ಕಾರಣ, ಒಂದು ಬೆಳಕಿನ ಕಿರಣವು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ, ನೋಡಿ ಇದು ಇಂಪಾರ್ಟೆಂಟ್, ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಚಲಿಸುವಾಗ ಅದು ಲಂಬದಿಂದ ದೂರಕ್ಕೆ ಬಾಗುತ್ತದೆ. ಇಲ್ಲಿ ಸೀಮೆ ಎಣ್ಣೆ ಸಾಂದ್ರ ಮಾಧ್ಯಮವಾಗಿದ್ದು ನೀರು ವಿರಳ ಮಾಧ್ಯಮವಾಗಿರುವುದರಿಂದ ಬೆಳಕು ಸೀಮೆ ಎಣ್ಣೆಯಿಂದ ನೀರಿಗೆ ಪ್ರವೇಶ ಮಾಡಿದಾಗ ಬೆಳಕಿನ ವೇಗ ಹೆಚ್ಚಾಗುತ್ತದೆ. ಇದರಿಂದ ಬೆಳಕು ಲಂಬದಿಂದ ದೂರ ಬಾಗುತ್ತದೆ. ಇನ್ನು ಅಥವಾ ಪ್ರಶ್ನೆ ಉತ್ತರ ನೋಡಿ. ಬೆಳಕಿನ ಪ್ರತಿಫಲನ ನಿಯಮಗಳನ್ನು ನಿರೂಪಿಸಿ. ದರ್ಪಣದ ವರ್ಧನೆ +1 ಆದರೆ ಇದರ ಅರ್ಥವೇನು? ಈ ದರ್ಪಣದ ವಿಧವನ್ನು ತಿಳಿಸಿ ಎಂದರೆ ಬೆಳಕಿನ ಪ್ರತಿಫಲನ ನಿಯಮಗಳು: ಪತನ ಕೋನವು ಯಾವಾಗಲೂ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿಗೆ ಲಂಬ ಮೂರು ಒಂದೇ ಸಮತಲಕ್ಕೆ ಇರುತ್ತವೆ. ದರ್ಪಣದ ಸಾಮರ್ಥ್ಯ +1 ಆದರೆ ಇಲ್ಲಿ ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ ಮತ್ತು ಉಂಟಾದ ಪ್ರತಿಬಿಂಬವು ಮಿಥ್ಯ ಮತ್ತು ನೇರವಾಗಿರುತ್ತದೆ. ಇಂಥ ವರ್ಧನ ಸಾಮರ್ಥ್ಯವನ್ನು ಹೊಂದಿರುವ ದರ್ಪಣ ಸಮತಲ ದರ್ಪಣವಾಗಿದೆ. ಇನ್ನು 12ನೇ ಪ್ರಶ್ನೆ ನೋಡಿ. 220 ವ್ಯಾಟ್ ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಹೀಟರನ್ನು ಸಂಪರ್ಕಿಸಲಾಗಿದೆ ಮತ್ತು 10 ಆಂಪಿಯರ್ ವಿದ್ಯುತ್ತನ್ನು ಸೆಳೆಯುತ್ತದೆ. ಹಾಗಾದರೆ ವಿದ್ಯುತ್ ಹೀಟರ್ನ ಸಾಮರ್ಥ್ಯವೇನು? ಆ ವಿದ್ಯುತ್ ಹೀಟರನ್ನು ದಿನಕ್ಕೆ 8 ಗಂಟೆಗಳಂತೆ 30 ದಿನಗಳ ಕಾಲ ಬಳಸಿದಾಗ 1 ಕಿಲೋವ್ಯಾಟ್ ಅವರ್ ಅಂತೆ ಫೈರ್ ಅಂತೆ ತಗಲು ಒಟ್ಟು ವೆಚ್ಚವನ್ನು ಲೆಕ್ಕ ಮಾಡಿ ಎಂದಿದ್ದಾರೆ. ಇಲ್ಲಿ ಪರಿಹಾರ ಈ ರೀತಿ ಮಾಡಿದ್ದಾರೆ, ನೀವು ನೋಡ್ತಾ ಹೋಗ್ಬೋದು. ಕಟ್ಟಬೇಕಾದ ಒಟ್ಟು ಹಣ, ತಗಲುವ ವೆಚ್ಚ ನೋಡಿ ಈ ರೀತಿ ಲೆಕ್ಕ ಮಾಡಬೇಕು ನೀವು. ಇನ್ನು ಭಾಗ ಬಿ ರಸಾಯನ ವಿಜ್ಞಾನ. ಈಗ ಇದುವರೆಗೆ ಭೌತ ವಿಜ್ಞಾನ ನೋಡಿದ್ವಿ ನಾವು. ಈ ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರಗಳನ್ನು ಪೂರ್ಣ ಉತ್ತರದೊಂದಿಗೆ ಬರೆಯಿರಿ. ನೀರಿನ ವಿದ್ಯುತ್ ವಿಭಜನೀಯ ಕ್ರಿಯೆಯಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ಅಂತರುಕ್ಷಣ ಕ್ರಿಯೆ. ಆಲ್ಕಿನ್ನ 5ನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ 5 ಮತ್ತು 10. ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಉಂಟು ಮಾಡುವ ಕಾರ್ಬನ್ನ ಗುಣವನ್ನು ಕೆಟನೀಕರಣ ಎನ್ನುವರು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದರೆ ಕಮ್ಮಟುವಿಕೆಯನ್ನು ಹೇಗೆ ತಡೆಯಲಾಗುತ್ತದೆ? ಪ್ರತಿ ಉತ್ಕರ್ಷಣಾ ಮಾರ್ಗಗಳನ್ನು ಬಳಸಿ ಕಮ್ಮಟುವಿಕೆಯನ್ನು ತಡೆಯುತ್ತಾರೆ. ಗಾಳಿ ಇಲ್ಲದೆ ಇರುವ ಪ್ಯಾಕೆಟ್ನಲ್ಲಿ ಆಹಾರವನ್ನು ಪ್ಯಾಕ್ ಮಾಡುವ ಮೂಲಕ ಕಮ್ಮಟುವಿಕೆಯನ್ನು ತಡೆಯುತ್ತಾರೆ. ಆಮ್ಲಶಾಮಕದ pH ಮೌಲ್ಯ 7ಕ್ಕಿಂತ ಹೆಚ್ಚು ಕಾರಣ ಕೊಡಿ. ಆಮ್ಲಶಾಮಕದ ಒಂದು ಪ್ರತ್ಯಾಮ್ಲೀಯ ದ್ರಾವಣವಾಗಿದೆ, ಆದ್ದರಿಂದ ಅದರ pH ಮೌಲ್ಯ 7ಕ್ಕಿಂತ ಹೆಚ್ಚಾಗಿದೆ. ಎಥನಾಲನ್ನು ಎಥನೋಯಿಕ್ ಆಮ್ಲವಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣ ಕ್ರಿಯೆ ಎನ್ನುತ್ತಾರೆ. ಏಕೆ ಎಂದರೆ ಇಲ್ಲಿ ಎಥನಾಲ್ ಆಮ್ಲಜನಕವನ್ನು ಪಡೆದುಕೊಂಡು ಎಥನೋಯಿಕ್ ಆಮ್ಲವಾಗಿದೆ. ಯಾವುದೇ ಕ್ರಿಯೆಯಲ್ಲಿ ಒಂದು ಸಂಯುಕ್ತವು ಆಮ್ಲಜನಕವನ್ನು ಪಡೆದುಕೊಂಡರೆ
ಅಂತಹ ಕ್ರಿಯೆಗಳಿಗೆ ಉತ್ಕರ್ಷಣ ಕ್ರಿಯೆ ಎನ್ನುತ್ತಾರೆ. ನೋಡಿ, ಯಾವುದೇ ಕ್ರಿಯೆಯಲ್ಲಿ ಒಂದು ಸಂಯುಕ್ತವು ಆಮ್ಲಜನಕವನ್ನು ಪಡೆದುಕೊಂಡ್ರೆ ಅಂಥ ಕ್ರಿಯೆಗಳಿಗೆ ಉತ್ಕರ್ಷಣ ಕ್ರಿಯೆ ಅಂತಾರೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನಿನ ರಚನಾ ಸಮಾಂಗಿಗಳನ್ನು ಬರೆಯಿರಿ ಎಂದಿದ್ದಾರೆ. ಒಂದೇ ಅಣುಸೂತ್ರವನ್ನು ಹೊಂದಿರುವ ಆದರೆ ಬೇರೆ ಬೇರೆ ರಚನಾ ವಿನ್ಯಾಸವನ್ನು ಹೊಂದಿರುವ ಕಾರ್ಬನ್ ಸಂಯುಕ್ತಗಳ ಈ ಗುಣವನ್ನು ರಚನಾ ಸಮಾಂಗಿಗಳು ಎನ್ನುವರು. ನೋಡಿ, ಸಾಮಾನ್ಯ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ಯಾವ ರೀತಿ ಇದು ಬರ್ತದೆ ಅನ್ನೋದು ನೋಡ್ಬೋದು. ಕ್ರಿಯಾ ಗುಂಪು ಎಂದರೇನು? ಪ್ರೊಪನಾಲ್ ಮತ್ತು ಪ್ರೊಪನಾಲ್ನಲ್ಲಿರುವ ಕ್ರಿಯಾ ಗುಂಪನ್ನು ಹೆಸರಿಸಿರಿ ಎಂದಿದ್ದಾರೆ. ಹೈಡ್ರೋಕಾರ್ಬನ್ಗಳಿಗೆ ವಿಶೇಷ ಗುಣವನ್ನು ಕೊಡುವ ಪರಮಾಣು ಅಥವಾ ಪರಮಾಣುಗಳ ಗುಂಪಿಗೆ ಕ್ರಿಯಾ ಗುಂಪು ಎನ್ನುವರು. ಪ್ರೊಪನಾಲ್ನ ಕ್ರಿಯಾ ಗುಂಪು CHO ಮತ್ತು ಪ್ರೊಪನಾಲ್ ಕ್ರಿಯಾ ಗುಂಪು OH. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಾಯಕಾರಿಯಾಗಿವೆ? ನೋಡಿ, ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ತೋರಿಸ್ತಾ ಹೋಗ್ತೀನಿ, ಉತ್ತರಗಳನ್ನು ನೋಡ್ತಾ ಹೋಗಿ. ಅಲ್ಲಲ್ಲಿ ಬೇಕಾದರೆ ಪಾಸ್ ಮಾಡಿ ನೋಡ್ಬೋದು ನೀವು. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಎಂದಿದ್ದಾರೆ. ಇಲ್ಲಿ 4 ವ್ಯತ್ಯಾಸಗಳನ್ನು ಬರೆಯಲಾಗಿದೆ. ನೀವು ಯಾವುದಾದ್ರೂ 2 ವ್ಯತ್ಯಾಸಗಳನ್ನು ಬರೆದರೆ ಸಾಕು. 4 ನೋಡಿ, 5 ಬರೆದಿದ್ದಾರೆ, ಒಂದು ಕಡೆ 2 ಬರೆದಿದ್ದಾರೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳದ್ದು ನೀವು ಸೈಡ್ ಬೈ ಸೈಡ್ ಕೂಡ ಬರಿಬೋದು. ಯಾವುದೇ 2 ವ್ಯತ್ಯಾಸವನ್ನು ಬರೆದರೂ ಕೂಡ ನಿಮಗೆ ಅಂಕಗಳು ದೊರೆಯುತ್ತವೆ. ಲೋಹದ ಮೇಲೆ ಅಭಯವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ನೋಡಿ, ಲೋಹದ ಚೂರು, ಹೈಡ್ರೋಜನ್ ಅನಿಲ. ನೋಡಿ, ಲೋಹದ ಚೂರು ಇಲ್ಲಿದೆ, ಹೈಡ್ರೋಜನ್ ಅನಿಲ ಇಲ್ಲಿದೆ. ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸುವ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಎಂದಿದ್ದಾರೆ. ಅದನ್ನು ನೋಡಿ, 1, 2, 3 ಸಮೀಕರಣಗಳನ್ನು ಬರೆಯಲಾಗಿದೆ. ಅಥವಾ ಪ್ರಶ್ನೆ ನೋಡಿ, ಬೇರಿಯಂ ಕ್ಲೋರೈಡ್ ದ್ರಾವಣವು ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧ ರಾಸಾಯನಿಕ ಕ್ರಿಯೆಯಾಗಿದೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಎಂದಿದ್ದಾರೆ. ಅದನ್ನು ಕೂಡ ಇಲ್ಲಿ ಬರೆಯಲಾಗಿದೆ. ನೋಡಿ, ಬ್ಲೀಚಿಂಗ್ ಪುಡಿಯ ಬಗ್ಗೆ ಕೇಳಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್, ಅನೇಕ ಸಾರಿ ಕೇಳಿದ್ದಾರೆ. 24ನೇ ಪ್ರಶ್ನೆ, ಸಂಪೂರ್ಣ ಉತ್ತರವನ್ನು ನೀಡಲಾಗಿದೆ. ನೋಡಿ, ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಸತುವಿನ ಸಲ್ಫೈಡ್ ಅದುರಿನಿಂದ ಸತುವಿನ ಉದ್ಧರಣೆಯನ್ನು ವಿವರಿಸಿರಿ. ಎಲೆಕ್ಟ್ರಾನಿಕ್ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿರಿ ಅಂತಂದಿದ್ದಾರೆ. ಇನ್ನು ಭಾಗ ಸಿ, ಜೀವವಿಜ್ಞಾನ. ಪ್ಲಾಸ್ಮೋಡಿಯಂನಲ್ಲಿ ಸಂತಾನೋತ್ಪತ್ತಿಯ ಕ್ರಿಯೆ ವಿಧಾನ ಬಹುವಿದಳನ. ನೋಡಿ, ಬಹುವಿದಳನ. ಪೈರೋವೇಟ್, ಲ್ಯಾಕ್ಟಿಕ್ ಆಮ್ಲ. X ಪ್ರತಿನಿಧಿಸುವುದು. ಚಿತ್ರ A ಮತ್ತು B ಯಲ್ಲಿ ಕೊಟ್ಟಿರುವ ಸ್ತ್ರೀ ಸಂತಾನೋತ್ಪತ್ತಿಯ ರಚನೆಗಳನ್ನು ಗಮನಿಸಿ. ಈ ಚಿತ್ರಗಳಿಗೆ ಸಂಬಂಧಿಸಿ ಸರಿಯಾದ ಹೇಳಿಕೆ. ನೋಡಿ, ಚಿತ್ರ A, ರಚನೆಯಲ್ಲಿ ಮಾತ್ರ ಅಂಡಾಣುವಿನ ನಿಷೇಚನ ಸಾಧ್ಯವಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದರೆ ತೆರೆದ ಪತ್ರದಂಥ ಚಿತ್ರವನ್ನು ಬರೆಯಿರಿ ಎಂದಿದ್ದಾರೆ. ಚಿತ್ರವನ್ನು ಕೂಡ ಕೊಡಲಾಗಿದೆ ಇಲ್ಲಿ. ಲೈಂಗಿಕ ಸಂತಾನೋತ್ಪತ್ತಿಯು ಹೆಚ್ಚು ಭಿನ್ನತೆಗಳು ಉಂಟಾಗುತ್ತದೆ, ಏಕೆ? ಜೈವಿಕ ವಿಘಟನೆಯವಲ್ಲದ ವಸ್ತುಗಳ ಬಳಕೆಯನ್ನು ಮಿತಗೊಳಿಸಬೇಕು, ಏಕೆ? ನೋಡಿ, ಓಜೋನ್ ಪದರವು ಹೇಗೆ ಉಂಟಾಗಿದೆ, ಅದು ಅಗತ್ಯವಾಗಿದೆ, ಏಕೆ? ಕಾರಣ ಕೊಡಿ ಅಂತಂದಿದ್ದಾರೆ. ಅಥವಾ ಪ್ರಶ್ನೆ ನೋಡಿ, ಜಲ ಪರಿಸರ ವ್ಯವಸ್ಥೆಯು ಆಹಾರ ಸರಪಣಿಗೆ ಒಂದು ಉದಾಹರಣೆ ಕೊಡಿ. 3ನೇ ಪೋಷಣಾಸ್ತರದಲ್ಲಿರುವ ಜೀವಿಗಳ ಸಂಖ್ಯೆ ಹೆಚ್ಚಾದರೆ ಇದು ಆಹಾರ ಸರಪಣಿ ಮೇಲೆ ಹೇಗೆ ಪರಿಣಾಮವನ್ನು ಉಂಟು ಮಾಡುತ್ತದೆ ಎಂದಿದ್ದಾರೆ. ದುಂಡಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಸುಕ್ಕಾದ ಬೀಜವನ್ನು ಉತ್ಪಾದಿಸುವ ಬಟಾಣಿ ಸಸ್ಯ. ನೋಡಿ, ಕ್ಯಾಪಿಟಲ್ RR, ಸ್ಮಾಲ್ RR ಗಳೊಂದಿಗೆ ಸಂಕೂರ್ಣಗೊಳಿಸಲಾಗಿದೆ. ಈ ಪೀಳಿಗೆಯಲ್ಲಿ ದೊರೆಯುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ ಸಹಾಯದಿಂದ ತಿಳಿಸಿ ಸಸ್ಯ ಜೀವಿತಗಳ ಜೀನ್ ನಮೂನೆಯ ಅನುಪಾತವನ್ನು ಬರೆಯಿರಿ ಎಂದಿದ್ದಾರೆ. ಇಲ್ಲಿ ಈ ರೀತಿಯಾಗಿ ನೀವು ಬರೀಬೇಕು. 1:2:1. ಮಾನವನಲ್ಲಿ ಮಗುವಿನ ಲಿಂಗವು ಹೇಗೆ ನಿರ್ಧಾರವಾಗುತ್ತದೆ? ನೋಡಿ, ಒಂದೊಂದಕ್ಕೆ 3 ಅಂಕ. ಅಥವಾ ಪ್ರಶ್ನೆ, ಮುಂದಿನ ಪೀಳಿಗೆಯ ಪ್ರಜನನ ಕೋಶಗಳಿಗೆ ಪೋಷಕ ಜೀವಿಯ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂದು ಮೆಂಡೆಲ್ನ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ನಿರ್ದಿಷ್ಟ ದಿಕ್ಕಿನ ಕಡೆಗೆ ಬಳ್ಳಿ ಸಸ್ಯಗಳ ತೋರಿಕೆಯ ಚಲನೆಯಲ್ಲಿ ದ್ವಿತೀಯ ಅನುವರ್ತನೆ, ಸ್ಪರ್ಶಾನುವರ್ತನೆ ಮತ್ತು ರಾಸಾಯನಿಕ ಅನುವರ್ತನೆಗಳು ಹೇಗೆ ಸಮನ್ವಯಗೊಂಡಿವೆ? ಅಥವಾ ನಮ್ಮ ದೇಹದಲ್ಲಿ ಇನ್ಸುಲಿನ್, ಈಸ್ಟ್ರೋಜನ್ ಮತ್ತು ಥೈರಾಕ್ಸಿನ್ ಹಾರ್ಮೋನ್ಗಳ ಪಾತ್ರವೇನು? ನೋಡಿ, ಪರಕೀಯ ಪರಾಗಸ್ಪರ್ಶ ಎಂದರೇನು? ನಿಷೇಚನದ ನಂತರ ಹೂವಿನಲ್ಲಾಗುವ ಬದಲಾವಣೆಗಳು. ಇನ್ನು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎಂದರೆ ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಕೆಳಗಿನ ಭಾಗಗಳನ್ನು ಗುರುತಿಸಿದರೆ ಎಂದರೆ ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕ.
ಇನ್ನು ಮಾನವನ ಸಣ್ಣ ಕರುಳಿನಲ್ಲಿ ಜರುಗುವ ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನು ವಿವರಿಸಿ, ನಮ್ಮ ದೇಹದಲ್ಲಿ ಇಮ್ಮಡಿ ರಕ್ತ ಪರಿಚಲನೆ ಪ್ರಾಮುಖ್ಯತೆಯನ್ನು ತಿಳಿಸಿ, ಜೈಲಮ್ ಅಂಗಾಂಶ ಮತ್ತು ಫ್ಲೋಯಮ್ ಅಂಗಾಂಶಗಳ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿವರೆಗೆ ಈ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಸಂಪೂರ್ಣ ಉತ್ತರಗಳನ್ನು ನೋಡಿದೆವು. ಇದೇ ರೀತಿ ನಾವು ಮಾಡುವ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಸಂಪೂರ್ಣ ಉತ್ತರಗಳನ್ನು ತಪ್ಪದೇ ನೋಡಿ ಪ್ಲೇಲಿಸ್ಟನ್ನು ತೆರೆದು ಎಲ್ಲ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳು ದೊರೆಯುತ್ತವೆ. ಅವುಗಳನ್ನು ನೋಡಿ ನಿಮ್ಮ ಗೆಳೆಯರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ.